ವಿರಾಮದ ನಂತರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ಮುಂದಿನ ರಾಶಿಗಳಾದ ಸಿಂಹ, ಕನ್ಯಾ, ತುಲಾ ಹಾಗೆ ವೃಶ್ಚಿಕ ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಹಣ, ಕುಟುಂಬಗಳ ವಿಚಾರದಲ್ಲಿ ತೊಡಕು. ಕಾರಣ ಏನಪ್ಪ ಅಂದರೆ ದ್ವಿತೀಯದಲ್ಲಿ ಮಾಂದಿ ಅದು ಉಂಟಾದರೆ ಮಾತು ಹೊರಟಾಗಿಬಿಡುತ್ತೆ, ಸಮಾಧಾನ ಇರೋದಿಲ್ಲ. ಈ ಅಕ್ಕಪಕ್ಕ ಇರ್ತಾರೆ, ಬಂಧುಗಳಾಗಿರ್ತಾರೆ, ತುಂಬ ಆತ್ಮೀಯರಾಗಿರ್ತಾರೆ, ಅವ್ರ ಜೊತೆಗೆ ದೊಡ್ಡ ಯುದ್ಧ ಶುರುವಾಗ್ಬಿಡುತ್ತೆ. ಆ ಥರದ್ದೊಂದು ಲಕ್ಷಣ. ಆದರೆ ಪಂಚಮದಲ್ಲಿ ಚಂದ್ರ ಇರೋದು ಸ್ವಲ್ಪ ವಿವೇಕವನ್ನು ಕೊಡ್ತಾನೆ ಚಂದ್ರ ಅಲ್ಲ. ಹೀಗಾಗಿ ಮಕ್ಕಳ ಸಲಹೆ ತೆಗೆದುಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲವೂ ಉಂಟಾಗುತ್ತೆ, ಆತಂಕ ಬೇಡ. ವೃತ್ತಿಯಲ್ಲೆಲ್ಲ ತಕ್ಕ ಮಟ್ಟಿಗೆ ಅನುಕೂಲ ಇದೆ, ಯೋಚನೆ ಮಾಡೋದು ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಪ್ರಧಾನವಾದ ಅಂಶಗಳನ್ನು ಗಮನಿಸೋಣ. ವಾರದ ಮಧ್ಯದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಕಾರಣ ಜನ್ಮದಲ್ಲಿ ಮಾಂದಿ ಸಂಚಾರವಾಗುತ್ತೆ. ಈ ಕಾರಣದಲ್ಲಿ ಷಷ್ಠದಲ್ಲಿ ಚಂದ್ರ ಸಂಚರಿಸ್ತಾನೆ. ಹೀಗಾಗಿ ಈ ಕಿಬ್ಬೊಟ್ಟೆ ಭಾಗದಲ್ಲಿ ಹಾಗೂ ಕಾಲಿನ ಭಾಗದಲ್ಲಿ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ. ಕೆಲಸದಲ್ಲಿ ಯಥಾ ಪ್ರಕಾರ ಹಾಗೆ ಸಾಗುತ್ತೆ, ತೊಂದರೆ ಇಲ್ಲ. ಹೆಚ್ಚಿನ ವ್ಯಯ ಇದೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ. ದೈವಾನುಕೂಲದಿಂದ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಭಾಗ್ಯಸ್ಥಾನಕ್ಕೆ ಭಾಗ್ಯಾಧಿಪತಿ ಬರ್ತಾನೆ, ಬುಧ ಕರ್ಮಸ್ಥಾನಕ್ಕೆ ಬರ್ತಾನೆ, ಧನಾಧಿಪತಿ, ಲಾಭಾಧಿಪತಿ, ಇದೆಲ್ಲ ತುಂಬ ಒಳ್ಳೆಯದು. ಪ್ರಾರ್ಥನೆಗೆ ಏನು ಮಾಡೋದು? ಪ್ರಧಾನವಾಗಿ ಸೋಮವಾರದಿಂದ ಗುರುವಾರದವರೆಗೂ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಅಲ್ಲಿವರೆಗೆ ಪ್ರತಿ ದಿವಸ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ನಿಮಗೊಂದು ಮನೋಬಲ ಬರುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ, ತುಂಬ ಆಲೋಚನಾ ಒತ್ತಡಕ್ಕೆ ಸಿಕ್ಕಾಕೊಳ್ತೀರಾ. ಅದರ ಹೊರತಾಗಿ ಚಂದ್ರನಿಂದ ನೋಡಿ, ಲಾಭಾಧಿಪತಿ ಚತುರ್ಥದಲ್ಲಿದ್ದರೆ ಭೂಲಾಭ ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು, ಆತ್ಮೀಯರಿಂದ ಒಳ್ಳೆಯ ರೀತಿಯ ಮಾತುಗಳು, ಸಲಹೆಗಳು ಸಿಗ್ತಕ್ಕಂಥದ್ದು, ಇದು ತುಂಬ ಚೆನ್ನಾಗಿದೆ. ಒಂದು ಪ್ರಯಾಣ, ಒಂದು ವಿಹಾರ, ಇದೆಲ್ಲ ಸಾಧ್ಯತೆ ಇದೆ. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ವ್ಯಯ ಇದೆ, ಲಾಭ ವ್ಯಯ ಎರಡೂ ಇದೆ. ಯಾಕಂದರೆ ಲಾಭದಲ್ಲೂ ಮಾಂದಿ ಸಂಚಾರವಾಗುತ್ತೆ, ಚಂದ್ರ ಪಂಚಮದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಬೌದ್ಧಿಕವಾಗಿ ಲಾಭ, ಮಕ್ಕಳಿಂದ ಅನುಕೂಲ ಇತ್ಯಾದಿ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ಹೆಚ್ಚಿನ ಅನುಕೂಲ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಆದರೆ ಬೇಗ ನಿವಾರಣೆ ಆಗುತ್ತೆ, ಅದರಲ್ಲಿ ಆತಂಕ ಬೇಡ. ದೈವಾನುಕೂಲ ಚೆನ್ನಾಗಿರುತ್ತದೆ, ತಂದೆ ಮಕ್ಕಳಲ್ಲಿ ಸಾಮರಸ್ಯ ಉಂಟಾಗುತ್ತೆ. ಸಣ್ಣ ಪುಟ್ಟ ಕಲಹಗಳು ಅದೇನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಕನ್ಯಾ ರಾಶಿಯವರು ಪ್ರಾರ್ಥನೆಗೆ ನೋಡಿ, ದುರ್ಗಾ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಅನಗತ್ಯ ವ್ಯಯ ಸೂಚಿಸ್ತಾ ಇದೆ. ಕಾರಣ ಮಾಂದಿ, ಕೇತು ಒಟ್ಟಾಗಿದ್ದಾರೆ ವ್ಯಯದಲ್ಲಿ. ಹೀಗಾಗಿ ಬೇಡ ಅಂದ್ರೂ ದುಡ್ಡು, ಹಣ ಹರಿದು ಹೋಗುತ್ತೆ, ಸೋರು ಹೋಗುತ್ತೆ. ಆದರೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸಹೋದರಲ್ಲಿ ಒಳ್ಳೆಯ ಉತ್ತಮವಾದ ಬಾಂಧವ್ಯ ಉಂಟಾಗುತ್ತೆ. ಸೇವಕರು, ಸಹಾಯಕರು, ಇವರಿಂದ ಹೆಚ್ಚಿನ ಅನುಕೂಲ, ಬಂಧು ಮಿತ್ರರ ಸಹಕಾರ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಖಂಡಿತ ಅವಕಾಶ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಏನು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ವೃತ್ತಿಯಲ್ಲೂ ಅನುಕೂಲ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ನೇಹಿತರಿಂದ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರಿಂದ ಮತ್ತು ನಿಮ್ಮ ಆತ್ಮೀಯ ಬಂಧುಗಳಿಂದ ತುಂಬ ಸಹಕಾರ ಸಿಗ್ತಾ ಹೋಗುತ್ತೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಮಾನಸಿಕವಾಗಿ ಸ್ವಲ್ಪ ಪ್ರೆಷರ್ ಆಗ್ತಕ್ಕಂಥ ಸಾಧ್ಯತೆ, ಅದರ ಹೊರತಾಗಿ ಹೆಚ್ಚಿನ ಅನುಕೂಲ ಇದೆ, ಲಾಭದಾಯಕವಾಗಿದೆ. ವಾರ ಮಧ್ಯೆ ನಿಮಗೆ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧ ವ್ಯಯಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ, ಸ್ವಲ್ಪ ಹುಷಾರು, ಹೆಚ್ಚಿನ ವ್ಯಯ ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಮನಸ್ತಾಪ, ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಪರಿಹಾರಕ್ಕೆ ಏನಪ್ಪ ಮಾಡೋದು? ತುಲಾರಾಶಿಯವರು ಪ್ರಧಾನವಾಗಿ ಬುಧನ ಸಂಚಾರ ಅಷ್ಟಮಕ್ಕೆ ಹೋಗ್ತಾನೆ, ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಅಷ್ಟಮಕ್ಕೆ ಹೋಗ್ಬಿಟ್ರೆ ಕಷ್ಟ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಫಲ ಸಮರ್ಪಣೆ, ಬಾಳೆಹಣ್ಣು, ವಿಷ್ಣುವಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಅಂತಂದರೆ ತೆಂಗಿನಕಾಯಿನ ಸಮರ್ಪಣೆ, ಪೂರ್ಣ ಫಲ ಅದರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭದಾಯಕ ದಿನ ಚೆನ್ನಾಗಿದೆ. ಚಂದ್ರನು ಭಾಗ್ಯಾಧಿಪತಿ ಧನಸ್ಥಾನದಲ್ಲಿದ್ದಾಗ ನೀವು ನಿರೀಕ್ಷಣೆ ಮಾಡಿರಲ್ಲ ಅಂಥ ಕಡೆಯಿಂದೆಲ್ಲ ಹಣ ಬಂದುಬಿಡುತ್ತೆ. ಕುಟುಂಬ ಸಹಕಾರ ಚೆನ್ನಾಗಿದೆ, ಸ್ತ್ರೀಯರಿಗೆ ಬಲ ಇದೆ, ಒಳ್ಳೆಯ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ. ವೃಶ್ಚಿಕ ರಾಶಿಯವರಿಗೆ ದಿ ಬೆಸ್ಟ್ ವಾರ ಇದು, ಪ್ರಾರಂಭ ಚೆನ್ನಾಗಿದೆ. ವಾರದ ಆದಿ ನಿಮಗೆ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಕರ್ಮಸ್ಥಾನದಲ್ಲಿ ಮಾಂದಿ ಸಂಚರಿಸಿದಾಗ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಜೊತೆಗೆ ಸಹೋದರ ಸಹಕಾರ, ಬಂಧು ಸಹಕಾರ ಇತ್ಯಾದಿ ಸ್ವಲ್ಪ ಪರವಾಗಿಲ್ಲ. ಅದರಿಂದಾಗಿ ನಿಮಗೆ ಅನುಕೂಲ, ಅಂದರೆ ಮನಸ್ಸಿಗೆ ಒಂದು ನಿರಾಳತೆ ಇರುತ್ತೆ. ಸಣ್ಣ ಪುಟ್ಟ ಕಿರಿಕಿರಿ ವೃತ್ತಿಯಲ್ಲಿ, ಅದಕ್ಕೆ ಪರಿಹಾರ ನೋಡೋಣ ಆಮೇಲೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ಬುಧ ಬರ್ತಾನೆ, ಲಾಭಾಧಿಪತಿ, ಸಂಗಾತಿಯಿಂದ ಸಹಕಾರ ಸಿಗುತ್ತೆ, ಯೋಚನೆ ಮಾಡಬೇಡಿ. ಈ ಮಾಂದಿಯ ಸಂಚಾರ ಕಾರಣದಿಂದಾಗಿ ದಾಂಪತ್ಯದಲ್ಲಿ ಮನಸ್ತಾಪ ಉಂಟಾಗುತ್ತೆ.
ಭಿನ್ನಾಭಿಪ್ರಾಯಗಳು ಬರುತ್ತೆ. ಈ ಥರದ್ದು ಒಂದು ತೊಡಕಿದೆ. ಪ್ರಾರ್ಥನೆಗೆ ನೋಡಿ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ನರಸಿಂಹಸ್ವಾಮಿ ಆರಾಧನೆ ಮಾಡಿ. ಇದು ವೃಶ್ಚಿಕವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳೇ, ವೀಕ್ಷಕರೇ, ಇನ್ನು ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇನ್ನುಳಿದ ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.